ಹಾಯ್ ಸ್ನೇಹಿತರೆ, ನಮಸ್ಕಾರ. T20 ವರ್ಲ್ಡ್ ಕಪ್‌ಗೆ 15 ಮಂದಿಯ ಸ್ಕ್ವಾಡ್ ಅನ್ನ ಅನೌನ್ಸ್‌ಮೆಂಟ್ ಮಾಡಿದ್ದಾರೆ. ಸೊ ಮೊದಲಿಗೆ ಸ್ಕ್ವಾಡ್ ಹೇಗಿದೆ ನೋಡೋಣ, ನಂತರ ಸಿಂಪಲ್ ಅನಾಲಿಸಿಸ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ವಿಶೇಷವಾಗಿ KL ರಾಹುಲ್ ಇರಬೇಕಾಗಿತ್ತು ಅಂತ ಒಂದಷ್ಟು ಜನ, ಜೊತೆಗೆ ಒಂದಷ್ಟು ಅಡಿಷನ್ ಜೈಸ್ವಾಲ್ ಇರಬೇಕಾಗಿತ್ತು ಅಂತ. ಫಸ್ಟಿಗೆ ಸ್ಕ್ವಾಡ್ ನೋಡೋಣ. ಸೂರ್ಯಕುಮಾರ್ ಯಾದವ್ ನಮ್ಮ ಕ್ಯಾಪ್ಟನ್. ಹೊಸ ಎಂಟ್ರಿ ಅಂತಂದ್ರೆ ಇಶಾನ್ ಕಿಶಾನ್ ಬಂದಿದ್ದಾರೆ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ನಮ್ಮ ಓಪನರ್ಸ್ ಆಗಿರ್ತಾರೆ. ತಿಲಕ್ ವರ್ಮಾ, ವಾಷಿಂಗ್ಟನ್ ಸುಂದರ್, ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ, ಅಕ್ಸರ್ ಪಟೇಲ್, ಶಿವಮ್ ದುಬೆ, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಪೇಸರ್ಸ್ ಆಗಿ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ. ಇದು ನಮ್ಮ 15 ಮಂದಿಯ ಸ್ಕ್ವಾಡ್. ಸೊ ಈಗ ಅದರ ಅನಾಲಿಸಿಸ್ ಕೊಡೋದಾದ್ರೆ, ಮೇಜರ್ ಚೇಂಜ್ ಅಂತಂದ್ರೆ ವೈಸ್ ಕ್ಯಾಪ್ಟನ್ ಅವ್ರನ್ನ ಕಿತ್ತು ಹಾಕಲಾಗಿದೆ. ಶುಭ್ಮಾನ್ ಗಿಲ್ ಬರೀ ವೈಸ್ ಕ್ಯಾಪ್ಟನ್ಸಿ ಇಂದಲ್ಲ, ಟೀಮ್ ಇಂದಾನೆ ಅವ್ರನ್ನ ತೆಗೆದಿದ್ದಾರೆ. ಯಾಕಂದ್ರೆ ನಾವು ಒಂದ್ ಇಯರ್ ನೋಡಿದ್ರೆ ಶುಭ್ಮಾನ್ ಗಿಲ್ ಆಲ್ಮೋಸ್ಟ್ ಔಟ್ ಆಫ್ ಟಚ್ ಇದ್ರು. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಅನ್ನೋ ಒಂದೇ ರೀಸನ್, ಅಥವಾ 2026 ವರ್ಲ್ಡ್ ಕಪ್ಗೆ ಅಂತ ಅವ್ರನ್ನ ಕ್ಯಾಪ್ಟನ್ ಆಗಿ ಆಲ್ರೆಡಿ ಅವ್ರನ್ನ ಒಂದು ವರ್ಷದಿಂದ ರೆಡಿ ಮಾಡ್ತಾ ಇದ್ರು. ಆ ಕಾರಣಕ್ಕೆ ಅವರು ಬಚಾವಾಗಿದ್ದಾರೆ. ಶುಭ್ಮಾನ್ ಗಿಲ್ ಇಲ್ಲ, ಸೂರ್ಯಕುಮಾರ್ ಯಾದವ್ ಇರ್ತಾರೆ. ಇಶಾನ್ ಕಿಶಾನ್ ಸ್ಮ್ಯಾಟ್ ಸೀರೀಸ್ ಅಲ್ಲಿ ಅದ್ಭುತವಾಗಿ ಆಡಿದ್ರು. 500+ ರನ್, ಜೊತೆಗೆ ಆ ಫೈನಲ್ ನಲ್ಲಿ ಗಳಿಸಿದಂತ 100 ಅವ್ರನ್ನ ಒಳಗಡೆ ತಂದಿದೆ. ಒಂದು ಗ್ರೇಟ್ ಕಮ್ ಬ್ಯಾಕ್ ಅಂತ ಹೇಳಬೇಕು. ನೇರವಾಗಿ ವಿಶ್ವಕಪ್ T20ಗೆ ಎಂಟ್ರಿ ಆಗೋದಿದೆಯಲ್ಲ, ಇದು ಸುಲಭದ ವಿಚಾರ ಅಲ್ಲ. ಇನ್ನು ಬಹಳ ಸ್ವಲ್ಪ ಬೇಜಾರಾಗಿದ್ದು ಅಂತಂದ್ರೆ ಜಿತೇಶ್ ಶರ್ಮಾಗೆ ಇನ್ನೂ ಅವಕಾಶಗಳು ಬೇಕಿತ್ತು. ಚೆನ್ನಾಗಿ ಆಡ್ತಾ ಇದ್ರು. ಸಿಕ್ಕಿದ್ದ ಒಂದು ಅವಕಾಶಗಳಲ್ಲಿ ಬ್ಯಾಟಿಂಗ್ ಚೆನ್ನಾಗಿತ್ತು. ವಿಕೆಟ್ ಕೀಪಿಂಗ್ ಅಂತೂ ಸಖತ್ತಾಗಿ ಮಾಡ್ತಾ ಇದ್ರು. ಜಿತೇಶ್ ಬ್ಯಾಡ್ ಲಕ್, ಬಟ್ ಅವ್ರಿಗೆ ಇನ್ನೂ ಟೈಮ್ ಇದೆ ಅಥವಾ ಸಮಯ ಇದೆ, ಖಂಡಿತ ಬಂದೇ ಬರ್ತಾರೆ. ಸೊ ಇನ್ನೊಂದ್ ಕಡೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ಗೆ ವಿಶೇಷವಾಗಿ ಒಂದು ಲೈಸೆನ್ಸ್ ಸಿಕ್ಕಿದೆ ಈಗ. ಗೆಲ್ಲಿದ್ದಾಗ ಒಂದು ಪ್ರೆಷರ್ ಇತ್ತು. ಸೊ ಆಡ್ತೀನಾ ಇಲ್ವಾ, ಟೀಮಲ್ಲಿ ಇರ್ತೀನಾ ಅಂತ. ಈಗ ಆರಾಮಾಗಿ ಅವರು ಆಡ್ಬೋದು. ಇನ್ನೊಂದು ಬಹಳ ಮುಖ್ಯವಾದಂತಹ ಚೇಂಜಸ್ ಅಂತಂದ್ರೆ, ವಾಪಸ್ ಈಗ ರಿಂಕು ಸಿಂಗ್ ನ ತಂದಿದ್ದಾರೆ. ರಿಂಕು ಸಿಂಗ್ ಕಳೆದ 1 ವರ್ಷ 2 ವರ್ಷ T20 ನೋಡಿದ್ರೆ ಓಕೆ ಇದ್ದಾರೆ ಅವರು. ತೀರಾ ಅದ್ಭುತ ಫಾರ್ಮ್ ಅಲ್ಲಿ ಇರೋದು ಕಾಣಿಸ್ತಾ ಇಲ್ಲ. 2023ರಲ್ಲಿ ಸೂಪರ್ ಫಾರ್ಮ್ ಅಲ್ಲಿ ಇದ್ರು. 2023-24 ಆರಂಭದಲ್ಲಿ. ಬಟ್ 25 ಅಂತ ನೋಡಿದ್ರೆ ಓಕೆ, ಬಟ್ ಆ ಹುಡುಗನಲ್ಲಿ ಪೊಟೆನ್ಷಿಯಲ್ ಇದೆ. ಇನ್ನು KL ರಾಹುಲ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ, KL ರಾಹುಲ್ ಇಲ್ವಾ ಅಂತ. ಬಟ್ KL ರಾಹುಲ್ ಯಾಕಿಲ್ಲ ಅಂತಂದ್ರೆ, ಇವ್ರು T20ಲಿ ಸದ್ಯಕ್ಕೆ ಕನ್ಸಿಡರೇ ಮಾಡಿಲ್ಲ. ಸ್ಮ್ಯಾಟ್ ಅಲ್ಲೂ ಕೂಡ ಒನ್ ಡೇ ಸೀರೀಸ್ ಇದ್ರಿಂದ KL ರಾಹುಲ್ ಆಡಿಲ್ಲ. ಸೊ ಹಾಗಾಗಿ ಕಂಟೆನ್ಷನ್ ಅಲ್ಲಿ ಇಲ್ದಿರುವಾಗ ಸಡನ್ ಆಗಿ ಒಳಗೆ ತರುವಂತದ್ದು ಕಷ್ಟ ಆಗುತ್ತೆ. ಮೇ ಬಿ ಆ ಕಾರಣಕ್ಕೆ ಅವ್ರು ಇಲ್ಲ. ಜೈಸ್ವಾಲ್ಗೆ ಅವಕಾಶ ಆಯ್ತು. 2024 ಏನು ವರ್ಲ್ಡ್ ಕಪ್ ನಾವು ಗೆದ್ವಿ. ಸೊ ಆಗ ಅವರು ಟೀಮಲ್ಲಿ ಇದ್ದಂಥವ್ರು. ಸೊ ಆ ಟೀಮ್‌ನ ಸದಸ್ಯ. ಆಡೋಕೆ ಅವಕಾಶ ಸಿಗದೆ ಹೋದ್ರು ಕೂಡ ಅಲ್ಲಿ ಇದ್ದಂಥವ್ರು. ಅವ್ರನ್ನ ಕನ್ಸಿಡರೇ ಮಾಡಿಲ್ಲ ಫ್ರಮ್ ಲಾಸ್ಟ್ 2 ಇಯರ್ಸ್ T20ಯಲ್ಲಿ. ಸೊ ಇನ್ನು ಟೀಮ್ ಬ್ಯಾಲೆನ್ಸ್ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ಬ್ಯಾಟಿಂಗ್ ಪವರ್ ಚೆನ್ನಾಗಿದೆ. ಸೂರ್ಯ ಇದ್ದಾರೆ, ರನ್ ಬರಬೇಕು ಸೂರ್ಯ ಬ್ಯಾಟಿಂದ. ಕಿಶನ್, ಸಂಜು, ಅಭಿಷೇಕ್ ನೀವು ಲಾಸ್ಟ್ ಮ್ಯಾಚ್ ನೋಡಿದ್ದೀರಾ. ತಿಲಕ್ ಅಂತೂ ಸೂಪರ್ ಫಾರ್ಮ್ ಅಲ್ಲಿ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅಂತೂ ಮಾತನಾಡೋ ಹಾಗಿಲ್ಲ. ಅವ್ರ ಜೊತೆಗೆ ಈಗ ಏನು ಶಿವಮ್ ದುಬೆ ಟೈಮ್ ಬಂದಾಗ ಸರಿಯಾಗಿ ಆಡಬೇಕು. ಅಕ್ಸರ್ ಪಟೇಲ್ ಇನ್ ಅಂಡ್ ಔಟ್ ಆಗ್ತಿದ್ದಾರೆ, ಬಟ್ ಅವರು ಕೂಡ ಫಾರ್ಮಿಗೆ ಬರಬೇಕಾಗುತ್ತೆ. ಸುಂದರ್ ಬಗ್ಗೆ ನಂಗೆ ಸ್ವಲ್ಪ ಕನ್ಸರ್ನ್ ಇದೆ. ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಬರಬೇಕು ಅಂತ. ಕುಲ್ದೀಪ್ ಯಾದವ್ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ. ವರುಣ್ ಚಕ್ರವರ್ತಿ ಅಂತೂ ಮಾತಾಡೋ ಹಾಗಿಲ್ಲ. 3 ಜನ ಪೇಸರ್ಸ್ ನಮ್ಮಲ್ಲಿರೋದು. ಬುಮ್ರಾ, ಹರ್ಷದೀಪ್, ರಾಣಾ. ಹರ್ಷದೀಪ್ ಸ್ವಲ್ಪ ರನ್ನಿಂಗ್ ಹೋಗ್ತಿದ್ದಾರೆ, ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ರಾಣಾ ಚೆನ್ನಾಗಿ ಮಾಡಿದ್ದಾರೆ. ಬುಮ್ರಾ ಅಂತೂ ಮೊನ್ನೆ ನೋಡಿದಿರ ಕಮ್ ಬ್ಯಾಕ್, ಎಲ್ಲಿ ವಿಕೆಟ್ಗಳು ಬೇಕು ಸೆಕೆಂಡ್ ಸ್ಪೆಲ್ ಬಂದಾಗ ಅಲ್ಲಿ ತೆಗಿತಾ ಇದ್ದಾರೆ. ಸೊ ಓವರಾಲ್ ಒಳ್ಳೆ ಬ್ಯಾಲೆನ್ಸ್ ಟೀಮ್. ಅದೇ ಜಿತೇಶ್ ಶರ್ಮಾಗ್ ಒಂದು ಸ್ವಲ್ಪ ಅನ್ಯಾಯ ಆಯ್ತು ಅಂತ ಬಿಟ್ರೆ, ಇನ್ನು ಕನ್ನಡಿಗರು ಯಾರು ಇಲ್ಲ ಅನ್ನೋದೊಂದು ಬೇಜಾರು ಬಿಟ್ರೆ, RCB ಅವ್ರು ಯಾರು ಇಲ್ಲ ಅನ್ನೋ ಬೇಜಾರು ಬಿಟ್ರೆ, ಇದೆಲ್ಲ ಬೇಜಾರಾಗುತ್ತೆ, ಬಿಡೋಕ್ಕಾಗಲ್ಲ. ಬಟ್ ಏನ್ ಮಾಡೋಕ್ಕಾಗುತ್ತೆ, 15 ಮೆಂಬರ್ಸ್ ಮಾತ್ರ ಸ್ಕ್ವಾಡ್ ಸೆಲೆಕ್ಟ್ ಮಾಡೋಕ್ಕಾಗೋದು. ಸೊ ನಿಮ್ ಪ್ರಕಾರ ಹೇಗಿದೆ ಈ ಒಂದು ಸ್ಕ್ವಾಡ್? ಹೇಗಿರಬೇಕು ಪ್ಲೇಯಿಂಗ್ 11? ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ನಮಸ್ಕಾರ.